ಬೆವನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬೆವನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭಕ್ಕೆ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಆರ್ ಮಂಜಿ ಚಾಲನೆ ನೀಡಿದರು. ಹೌದು, 2025 ಹಾಗೂ 26ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು 147 ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳಾಗಿ ಉನ್ನತೀಕರಿಸಿ ಆದೇಶಿಸಿದೆ. ಬೆವನೂರು ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಂತೆ ಕಾಗವಾಡ ಮತಕ್ಷೇತ್ರದ ಶಾಸಕರು ರಾಜು ಕಾಗೆಯವರ ಪ್ರಯತ್ನದ ಫಲವಾಗಿ ಇಂದು ಅಥಣಿ ತಾಲೂಕಿನ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೆವನೂರು ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಸರ್ಕಾರಿ ಪ್ರೌಢಶಾಲೆಗೆ 9ನೇ ತರಗತಿಯನ್ನು ಪ್ರಾರಂಭಿಸಲು ಅನುಮತಿ ದೊರೆತಿದ್ದು, ಇಂದು ಸೋಮವಾರ ದಿನಾಂಕ 1 ಸೆಪ್ಟೆಂಬರ್ 2025 ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಆರ್ ಮುಂಜಿ ಅವರು ಸರಸ್ವತಿಯ ಫೋಟೋ ಪೂಜೆ ನೆರವೇರಿಸುವುದರ ಮೂಲಕ 9ನೇ ತರಗತಿಗೆ ಚಾಲನೆ ನೀಡಿದರು. ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು 9, 10 ತರಗತಿಗಳಿಗೆ ಬೇರೆ ಊರಿಗೆ ಹೋಗಿ ಕಲಿಯುವ ಸಂದರ್ಭ ಇತ್ತು. ಅನೇಕ ವರ್ಷಗಳಿಂದ ಈ ಗ್ರಾಮಕ್ಕೆ ಬೇಡಿಕೆಯಂತೆ ಇವತ್ತು ನಿಮ್ಮ ಗ್ರಾಮಕ್ಕೆ ಪ್ರೌಢಶಾಲೆ ಆರಂಭಿಸಿದ್ದು ನಮಗೆಲ್ಲ ಸಂತಸ ತಂದಿದೆ. ಆದಷ್ಟು ಬೇಗ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ತರಗತಿಗೆ ಶಿಕ್ಷಕರನ್ನ ನೇಮಕ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀ ಜಿ.ಎ. ಖೋತ್ ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಪ್ರಕಾಶ್ ನಾವಿಯವರು 9ನೇ ತರಗತಿ ಮಕ್ಕಳಿಗೆ ಪುಷ್ಪಗುಚ್ಛ ನೀಡುವುದರೊಂದಿಗೆ ತರಗತಿಗೆ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಅಮೋಸುದ್ದೀನ್ ಚೌಗಲ, ಉಪಾಧ್ಯಕ್ಷರಾದ ಬಾಬುರಾವ್ ಝಂಡೆ, ಊರಿನ ಹಿರಿಯರಾದಂತಹ ಶಿವಾಜಿ ಯಮ್ಗಾರ್, ವಕೀಲರಾದಂತಹ ದಯಾನಂದ ವಾಘ್ಮೋರೆ, ವಕೀಲರಾದಂತಹ ರಾವ್ಸಾಬ್ ಕೊಕ್ರೆ, ಮಲಾಬಾದ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಅನಿಲ್ ಸಂತೆ, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಅನಿಲ್ ಯಮ್ಗಾರ್, ಸದಾಶಿವ್ ವಾಘ್ಮಾರೆ, ಶ್ರೀಮತಿ ದ್ರಾಕ್ಷಾಯಿನಿ ಕಿರಳೆ, ಶ್ರೀಮತಿ ವರ್ಷಾ ಪವಾರ್ ಹಾಗೂ ಎಸ್ಡಿಎಂಸಿ ಸದಸ್ಯರುಗಳಾದಂತಹ ಅಂಸಿದ್ದ ಪೂಜಾರಿ, ರಾಮಚಂದ್ರ ಕಂಬಾರ್, ಅಂಸಿದ್ ಪೂಜಾರಿ, ರಾಮಚಂದ್ರ ಕಂಬಾರ್, ಗ್ರಾಮಸ್ಥರಾದಂತಹ ಅಪ್ಪಾಸಾಬ್ ನಾಯಕ್, ಶ್ರೀಕಾಂತ್ ಪಾಟೀಲ್, ಲಕ್ಷ್ಮಣ್ ನಾಯಕ್, ಅಶೋಕ್ ಪಾಟೀಲ್, ಪತ್ರಕರ್ತರಾದ ರಾಜು ವಾಘ್ಮಾರೆ, ಶ್ರೀ ಮಾರುತಿ ಕಿರಳೆ ಹಾಗೂ ಶಿಕ್ಷಕರು, ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಶಾಲೆಯ ಪ್ರಧಾನ ಗುರುಗಳಾದಂತಹ ವಿಲಾಸ್ ಎಸ್ ಪಡ್ನೇಕರ್ ಸ್ವಾಗತಿಸಿದ್ರು. ದೀಪಕ್ ಸಿಎನ್ ನಿರೂಪಿಸಿದ್ರು. ಶ್ರೀ ಪಿಎಂ ಸನದಿ ವಂದಿಸಿದ್ರು. ನ್ಯೂಸ್ ರಿಪೋರ್ಟ್ ಬಾಬುರಾವ್ ಸೆಂಟೆ. ಸರ್ಕಾರಿ ಪ್ರೌಢಶಾಲೆ ಬೆವನೂರು ಪ್ರಾರಂಭೋತ್ಸವ ಇವತ್ತು. ಏನು ಹೇಳ್ಬೇಕಂತಂದ್ರೆ, ಇವತ್ತು ನಮ್ಮ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನಾನುಕೂಲತೆ ಇತ್ತು. ಯಾಕಂದರೆ ಹೊರಗಡೆ ಸಾಲಿಗೆ ಹೋಗ್ಬೇಕಾದ್ರೆ ರೋಡ್ ಸರಿ ಇಲ್ಲ, ಬಸ್ಸಿನ ಅನುಕೂಲ ಇಲ್ಲ ನಮ್ಮಲ್ಲಿ. ಅದರ ಸಲುವಾಗಿ ಶಾಲೆ 9ನೇ ತರಗತಿ ಆದ ನಮ್ಮಲ್ಲಿ ಭಾಳ ಖುಷಿ ಇರ್ತೀವಿ ಈ ಒಂದು ಸನ್ನಿವೇಶ. ಮತ್ತು ಇನ್ನೊಂದು ಏನಂತಂದ್ರೆ, ಈ ಒಂದು ಸಂದರ್ಭ ನಮ್ಮ ಶಾಲೆ ಎಸ್.ಡಿ.ಎಂ.ಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮಸ್ಥರು, ಎಸ್.ಡಿ.ಎಂ.ಸಿ ಸದಸ್ಯರು ಮತ್ತು ಅದೇ ರೀತಿಯಾಗಿ ನಮ್ಮ ಕಾಗವಾಡ ಮತಕ್ಷೇತ್ರದ ಸನ್ಮಾನ್ಯ ಶ್ರೀ ರಾಜಣ್ಣ ಕಾಗೆಯವರು ಸಹಿತ ಅವರು ನಮ್ಮ ಒಂದು ಪ್ರೌಢಶಾಲೆಗೆ ಭಾಳಷ್ಟು ಕಷ್ಟಪಟ್ಟು ಶ್ರಮಿಸಿ ಸತತವಾಗಿ ಪ್ರಯತ್ನ ಮಾಡಿ ಒಂದು 9ನೇ ತರಗತಿ 10ನೇ ತರಗತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಶಾಲೆ ಪ್ರಾರಂಭೋತ್ಸವ ದಿನದಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂಜೆ ಸರ್ ಅವರು ಕೂಡ ಬಂದು ಒಂದು ಕಾರ್ಯಕ್ರಮವನ್ನು ಪ್ರಾರಂಭೋತ್ಸವ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ, ಎಸ್.ಡಿ.ಎಂ.ಸಿ ಪರವಾಗಿ ಒಂದು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ.